ಶಕ್ತಿ, ಆ ಕನಕ ಮಿಶ್ರವಾದ ತರುಮೂಲವನ್ನು ನೋಡಿದೆಯಾ? ದೇವ, ನನ್ನ ಚೆಲುವಿಕೆಯಿಂದಾದ ಮಾಯು ನಿಮಗೂ ಕೂಡ ಭ್ರಾಂತಿಯನ್ನುಂಟು ಮಾಡಿದೆ ದೇವ. ದೇವ, ಆ ಒಟ್ಟು ಮೂಲವು ನನ್ನ ಮಾಯಿಂದಂತಾದ ಸುಂದರ ಸುಂದರಿಯಂತೆ ಕಾಣುತ್ತಿರುವುದು ಅಲ್ಲವೋ? ಅಲ್ಲ, ನೀಳವಾಗಿ ಬೆಳೆದಿರುವ ರಂಬೆಗಳೆಂಬ ಕೈಗಳು, ಶಿವಕಲೆಯಂತೆ ಪ್ರಜ್ವಲಿಸುವ ನಗುಮುಖವುಳ್ಳ ಪನ್ನಂಗಳು, ಶಿವಾಕ್ಷಿ ಮಾಲೆಯಂತೆ ಶಿವ ಸರಳ ಸಂಗೀತವಾದ ಕಣ್ಗಳು, ಸಾಧ್ವಿ ತರುಮೂಲಗಳನ್ನೊಳಗೊಂಡ ಬೇರುಗಳೆಂಬ ಜಡೆಗಳಿಂದ ಜಗದೀಶ್ವರನಾದ ನನ್ನ ಆರಾಧಿಸುವ ಶಿವಯೋಗಿಗಳಂತೆ ಕಾಣಿಸುತ್ತದೆ. ದೇಶ, ನನ್ನ ಚೆಲುವಿಕೆಯಿಂದುಂಟಾದ ಮಾಯು ನಿಮಗೂ ಕೂಡ ಭ್ರಾಂತಿಯನ್ನುಂಟು ಮಾಡುತ್ತದೆ ದೇವ. ಭ್ರಾಂತಿ? ಯಾರಿಗೆ ಭ್ರಾಂತಿ? ನನಗೆ. ದುರ್ಗ ಕೇಳು, ಸಂಪಿಗೆಯ ಮಕರಂದದ ಬಂಡನ್ನು ತಿನ್ನಲು ಹೋದ ಭ್ರಮರಗಳೆಂಬ ಆ ನಿನ್ನ ನವಶಕ್ತಿಗೆ ಭ್ರಾಂತಿ. ಕಗ್ಗಲ್ಲಿನ ಕಟೀಣದಂತೆ ಕಣ್ಮರೆ ಹಾಗಿ ಬ್ರಹ್ಮಾಂಡವನ್ನೇ ನುಂಗುವ ಆ ನಿನ್ನ ಪರಾಶಕ್ತಿಗೆ ಭ್ರಾಂತಿ. ಲಿಂಗಾಂಗ ಸುಖವನ್ನು ಬಯಸಿ ನನ್ನನ್ನು ಭಜಿಪ ಶಿವಯೋಗಿಗಳಿಗೆ ಕೈಲಾಸದಲ್ಲಿ ಅಗ್ರಸ್ಥಾನ ದೇವಿ. ಆ ಮಹದಾಶ್ಚರ್ಯವಾದ ಶಿವಗೀತಾ ಧ್ವನಿಯನ್ನು ಕೇಳುವೆಯಂತೆ ನಡೆ. ಓಂಕಾರವೆಂಬ ಅರುಣಿ ಕಾಷ್ಟವನ್ನು ಆತ್ಮನೆಂಬ ಅರುಣಿ ಪಾತ್ರೆಯಲ್ಲಿ ಬದಿಸಿ ಬಂದ ಚಿಜ್ಯೋತಿ ಸ್ವರೂಪನಾದ ಅಗ್ನಿ ಎಂಬ ಭಕ್ತಿಯಿಂದ ಬಿಡದೆ ನನ್ನನ್ನು ಪೂಜಿಸು.
ನನ್ನ ಭೀಕರ ಶಕ್ತಿ ಎಂಬ ಮಾಯೆಯು ಬ್ರಹ್ಮಾಂಡವನ್ನೇ ಸುತ್ತುತ್ತಿರುವಾಗ ನೀನು ನಿನ್ನ ಭಕ್ತರು ಕೂಡ ನನ್ನ ಸುತ್ತಲೂ ಸ್ತೋತ್ರದ ಗೊಂಬೆಗಳಂತೆ ಕುಣಿಯುತ್ತಿರುವಿರಿ ದೇವ. ಗಿರಿಜಾ, ಸಕಲ ದೇವತೆಗಳು ನಾನು ನಿನ್ನ ವಶವಾದ ಬಳಿಕ ಭೂಲೋಕದಲ್ಲಿ ನನ್ನ ಧ್ಯಾನಾಬಲದಿಂದ ಗರ್ಭಿತರಾದ ಭಕ್ತರು ಸುಖ ದುಃಖಗಳೆಂಬ ಧಾವಾಗ್ನಿಯನ್ನು ತುಳಿದು ನಿನ್ನ ಶಕ್ತಿ ಮಾಯೆಯನ್ನು ತನ್ನ ಪಾದಾಂಗುಲಿಯನ್ನು ಮೆಟ್ಟಿ ನಲಿಯುತ್ತಿರುವಂತೆ ಅವರಲ್ಲಿ ನಿನ್ನ ಶಕ್ತಿ ಮಾಯೆಯು ದಾಸಾನುದಾಸರಾಗಿ ಓಲೈಸುತ್ತಿರುವಳು. ತಿಳಿಯಿತೆ? ಕಾರಣವಾಗಿ ಮಾನವ ಜೀವಕ್ಕೆ ರೂಪವನ್ನು ಧರಿಸಿ ಮಾನಸ ಪುತ್ರನಲ್ಲಿ ಇಂದ್ರಗಳಲ್ಲಿ ಇಷ್ಟವಾಗಿ ಮಹಾಕೋಟಿಗಳಲ್ಲಿ ಶಿವನಾಗಿ ಬ್ರಹ್ಮಋಷಿಗಳಲ್ಲಿ ವಶಿಷ್ಠನಾಗಿ ಯಕ್ಷರಲ್ಲಿ ಕುಬೇರನಾಗಿ ನವಶಿಕ್ಷಗಳಲ್ಲಿ ನೀನಾಗಿಯೋ ಶಿವಧರ್ಮ ದೇವತೆಗಳಿಗೆ ಭೂಮಿಯಾಗಿಯೋ ಮೋಕ್ಷದ ಆಜ್ಞೆಯನ್ನು ಎಚ್ಚರವಹಿಸಿದೆಯೇ ಪರಮಾತ್ಮ.
ಪರಮಾತ್ಮನಿಗೆ ನಮಸ್ಕರಿಸುವೆ. ಭೃಂಗಿ ನಿನಗೆ ಮಂಗಳವಾಗಲಿ. ಭೃಂಗಿ, ಶಿವ ಸಮಾನ ಧರ್ಮವನ್ನು ಹೊಂದಿರುವ ನನ್ನ ಮುಂಭಾಗದಲ್ಲಿ ಒಂದೇ ಒಂದು ಅಷ್ಟು ನಮಸ್ಕರಿಸುವುದು ನಿನಗೆ ಧರ್ಮವಲ್ಲ. ದೇವಿ, ನಿರಾಕಾರಳು ನಿರಂಜನ ಜಂಗಮನಾದ ಈ ಪರಮಾತ್ಮನಲ್ಲಿ ಒಗೆಯು. ಆಕಾಶದಲ್ಲಿ ಲೀನವಾಗುವಂತೆ ಪ್ರಕೃತಿ ಒಡೆಯುವುದು ತಾಯಿ. ಕೋವಿದನೆ, ಹಾಗಾದರೆ ನಿನ್ನಲ್ಲಿರುವ ರಕ್ತ ಮಾಂಸಾದಿಗಳನ್ನು ದೂರಕ್ಕೆ ಬಿಸಾಡು. ಅವುಗಳು ನನಗೆ ಸೇರಿದ ವಸ್ತುಗಳು. ತಾಯಿ, ರಕ್ತ ಮಾಂಸಗಳಿಂದ ಕೂಡಿದ ಈ ಶರೀರಕ್ಕೆ ಸ್ಥಿರವಿಲ್ಲ, ಆದರೆ ಆತ್ಮನಿಗೆ ಮಾತ್ರ ನಾಶವಿಲ್ಲ ತಾಯಿ. ಭೂತೇಶ, ಸರ್ವಗತಿಯಾದ ನನ್ನ ಮಾಯೆ ಸಿಕ್ಕದಿರುವ ಅಂತಹ ವ್ಯಕ್ತಿ ಯಾರು? ಗಿರಿಜ, ಸಕಲ ದೇವತೆ. ನನ್ನ ಲೀಲಾ ಮಾತ್ರದಿಂದ ಹುಟ್ಟಿದ ಅನೇಕ ಬ್ರಹ್ಮಾಂಡ ಕೋಟಿಗಳಲ್ಲಿ ಭರತ ವರ್ಷವೆಂಬ ಸುಪ್ರಸಿದ್ಧ ದೇಶವೊಂದುಂಟು. ಅದರಲ್ಲಿ ನಿರಹಂಕಾರಿ ಸುಜ್ಞಾನಿಗಳೆಂಬ ಈರ್ವರು ದಂಪತಿಗಳು ನನ್ನನ್ನು ಭಜಿಪನಾಗಿ ನನ್ನ ಸುಜ್ಞಾನ ಕಳೆ ಅಲ್ಲಮ ನಿರಂಜನ ಜಂಗಮನಾಗಿ ಅಯೋ ನಿಜತ್ವದಲ್ಲಿ ಜನಿಸುವನು. ಸಾಂಬವಿ, ಅವನೇ ಈ ಕೇಳಿದ ಮಹಾತ್ಮನು. ಅಯ್ಯೋ ಪಾಪ ಪಾಪ, ಅಂತಹ ವ್ಯಕ್ತಿಯು ನನ್ನ ಮಾಯಾಚಾರಕ್ಕೆ ದೊಡ್ಡ ವ್ಯಕ್ತಿಯೇ. ಮಂಗಳ, ಸಪ್ತ ಸಮುದ್ರವನ್ನು ಒತ್ತಿರುವ ಧಾವಾಗ್ನಿಯು ತುಂತುರು ತುಷಾರಗಳಿಂದ ನೆನೆಯಲಾರದು. ಕೇಳು, ನಿನ್ನ ಈ ಪೃಥ್ವಿ ಒಳಗಿರುವ ನವಶಕ್ತಿಗಳು ಆ ನಿನ್ನ ರಜತಾದ್ರಿಯ ಅಂತಃಪುರವನ್ನು ಸೇರಿದರು. ನಭದಲ್ಲಿ ಹೊಳೆಯುತ್ತಿರುವ ಚಂದ್ರ ಸೂರ್ಯ ಗ್ರಹ ರಾಶಿ ತಾರೆಗಳು ತರೆಗಿಳಿದು ಕೂಗಿದರು. ಬ್ರಹ್ಮ ಮಾನಸ ಪುತ್ರರು ಅಷ್ಟಾವರಣ ವಿಶಿಷ್ಟ ಸಂಪನ್ನನಾದ ಅಲ್ಲಮ ಲಿಂಗ ಜಂಗಮನು ನಿನ್ನ ಶಕ್ತಿ ಮಾಯೆಗೆ ತಲೆ ತಗ್ಗಿಸನು. ಅಯ್ಯೋ ಪಾಪ ಪಾಪ, ಈ ಮಾತು ದಿಟವೇನು ದೇವ? ದಿಟ. ನಂದೀಶ, ಗೌರಿಯ ಮಾತುಗಳನ್ನು ಕೇಳಿದೆಯಾ? ಪರಮಾತ್ಮ,
ಈ ದೇವಿ ಕಾಮ್ಯ ಕರ್ಮಕ್ಕೆ ಅಧಿದೇವತೆ. ವಸ್ತುತಃ ನಿರಾಕಾರನಾದ ನೀನು ಭಕ್ತಾಧೀನತೆಯಿಂದ ಈ ಪ್ರಪಂಚದಲ್ಲಿ ಪ್ರಜ್ವಲಿಸುವೇ ಪರಮಾತ್ಮ. ನಾರದ ನಿನಗೆ ಮಂಗಳವಾಗಲಿ. ಲೋಕ ಸಂಚಾರಿಯಾದ ನೀನು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಭೂಲೋಕದಲ್ಲಿ ನಮ್ಮ ಶರಣರೆಲ್ಲರೂ ಕ್ಷೇಮದಿಂದಿರುವರು ಅಥವಾ ಅವರಿಗೇನಾದರೂ ನ್ಯೂನತೆಗಳುಂಟೆ? ಭೂತೇಶ, ಶಿವಭಕ್ತಿ ಎಂಬ ವಜ್ರ ಪಂಜರವು ಆ ನಿನ್ನ ಭಕ್ತ ಜನರನ್ನು ರಕ್ಷಿಸುವಾಗ ಮಾಯಾ ಮೋಹಗಳೆಂಬ ಗಿಡುವ ತಿತ್ತಿರಿ ಪಕ್ಷಿಗಳು ಮಾಡುವುದೇನು ಪ್ರಭು? ದೇವ, ಸ್ತ್ರೀ ಪುರುಷ ಜೀವಕೋಟಿಗಳು ನಂದೀಶ, ಗೌರಿಯ ಮಾತುಗಳನ್ನು ಕೇಳಿದೆಯಾ? ಈ ನಾಲ್ವರು ಮುಮ್ಮುಖಗಳಲ್ಲವೇ ಗೌರಿಯ ಆದಿಮಾಯಿ ನಿರೀಕ್ಷೆಯಿಂದ ಪ್ರಾಪ್ತಳಾಗಿ ಭಕ್ತಿಯಿಂದ ನಿಮ್ಮನ್ನು ಹೋಲಿಸಿದರು. ಇಲ್ಲದಿದ್ದರೆ ಇವರ ಸಂಘ ಎಲ್ಲಿರುವುದು ಪರಮಾತ್ಮ. ಭಕ್ತನಂದೀಶ, ನಿನ್ನ ಮಾತುಗಳು ಶ್ಲಾಘನೀಯವಾದವುಗಳು. ಭಕ್ತಿಯಿಂದಲ್ಲದೆ ಈ ಪರಮಾತ್ಮನನ್ನು ಯಾರು ಮೆಚ್ಚಿಸಲಾರರು? ಯಾವ ಪರಮಾತ್ಮನನ್ನು 4 ವೇದಗಳು ಮಾಯಾತೀತನೆಂದು ಘೋಷಿಸುತ್ತಿರುವವೋ ಅಂತಹ ಪರಮಾತ್ಮನೇ ಈತನು. ದೇವ, ಸ್ತ್ರೀ ಪುರುಷ ಜೀವಕೋಟಿಗಳು ಮಾಯಾ ಸೃಷ್ಟಿಗೆ ಕಾರಣವಾದುದು. ಹೆಣ್ಣು ನೀಚವು ಗಂಡು ಉತ್ತಮವು ಎಂಬ ನಿಯಮವಿಲ್ಲ ಈ ಸೃಷ್ಟಿಯಲ್ಲಿ. ಕಾತ್ಯಾಯಿನಿ, ನಿನ್ನ ದುರ್ಬಲ ವಾಕ್ಯಗಳನ್ನು ನಿಲ್ಲಿಸು. ನಾರದ ಬ್ರಹ್ಮ ಬಿಡುಹಿಗಳಲ್ಲಿ ಮಾತೇನು? ನಮ್ಮ ಭೂಲೋಕದಲ್ಲಿ ನಮ್ಮ ಶರಣರೆಲ್ಲರೂ ಕ್ಷೇಮದಿಂದಿರುವರೇ? ದೇವೋತ್ತಮ, ಕಲಿಪುರುಷನ ಪ್ರಭಾವವು ಲೋಕದಲ್ಲಿ ಬೆಗ್ಗಳಿಸಿ ತಾವೇ ದೊಡ್ಡವರೆಂದು ಮೆರೆಯುತ್ತಿರುವರು. ನಿನ್ನ ಭಕ್ತ ಜನರನ್ನು ಸಂಕಟಕ್ಕೀಡು ಮಾಡಿ ವೀರಶೈವ ಧರ್ಮ ಎಂಬ ಮಯೂರವು ನಿನ್ನ ಕರುಣಾಪುರುಷ ಎಂಬ ತನಿಮಳಿಯನ್ನು ಬಯಸುತ್ತಿದೆ ಪ್ರಭು. ಇದನ್ನು ತಿಳಿಸುವುದಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದದ್ದು. ಕಲಿಪುರುಷನ ಪ್ರಭಾವವೇ ಇಷ್ಟಾದ ಮೇಲೆ ಇನ್ನು ನನ್ನ ಮಾಯಂತು ದೇವ. ಕಾತ್ಯಾಯಿನಿ, ನಿನ್ನ ದುರ್ಬಲ ವಾಕ್ಯಗಳನ್ನು ನಿಲ್ಲಿಸು. ಎಲ್ಲಿ ನಿನ್ನ ಶಕ್ತಿ ಮಾಯೆಯನ್ನು ತೋರಿಸು, ಅದನ್ನು ಈಗಲೇ ಕೇಳಿಸುವೆನು. ದೇವ, ಇದು ನೋಡಿ. ಮಾಯಾ, ಮಾಯಾ, ನಿನಗೆ ಮಂಗಳವಾಗಲಿ. ನೀನೀಗಲೇ ಭೂಲೋಕಕ್ಕೆ ಆಗಮಿಸಿ ಅನ್ನವನನ್ನು ಜಯಿಸಿ ಬರುವಳಾಗು. ನಂದೀಶ, ಶಿವಭಕ್ತಿಯನ್ನು ತೋರಿಸಲು ನಿನಗೆ ಇದೇ ಸಕಾಲ. ನೀನು ಭೂಲೋಕಕ್ಕೆ ಹೋಗಿ ವಾಸಂಡಿಗಳನ್ನು ಜಯಿಸಿ ಅನೇಕ ಅದ್ಭುತ ಪಾವಾಡಗಳಿಂದ ಬೆರೆದು ವೀರಶೈವ ಧರ್ಮೋದ್ಧಾರಕ ಬಸವರಾಜ ರಾಜೇಶ್ವರನೆಂಬ ಸುಪ್ರಸಿದ್ಧ ನಾಮದಿಂದ ಮೆರೆದು ವಿಖ್ಯಾತನಾದ. ದೇವ, ಎಂಥ ಕಾರ್ಯವನ್ನು ನಿರ್ಮಿಸಿದೆ. ನಿನ್ನ ಚರಣಾರವಿಂದದಿಂದ ನಿತ್ಯವಾಗಿ ಕರ್ಮಭೂಮಿಯನ್ನು ನೋಡುವುದಿಲ್ಲ.
ಮಾನವರು ಅನರ್ಥ ಪಾರಾಯಣರು, ಶಕ್ತಿಹೀನರು, ಭಕ್ತಿಹೀನರು, ವಿಕಾರಿಗಳು ಅವರುಗಳ ಮುಖದರ್ಶನವನ್ನು ಮಾಡುವುದಕ್ಕೂ ಬಂದು. ನಂದೀಶ, ಭಕ್ತ ಶಿಖಾಮಣಿಯಾದ ನೀನು ಏಕೆ ಯೋಚಿಸುವೆ? ನಿನ್ನ ನಾಮವೇ ಶಿವನಾಮ. ನೀನಿರುವ ಭೂಮಿಯು ಶಿವಭೂಮಿ. ನಿನ್ನ ದರ್ಶನ ಮಾತ್ರದಿಂದಲೇ ಮಾನವ ಜೀವ ಕೋಟಿಗಳು ಧರ್ಮರಹಿತರಾಗಿ ಭೂಲೋಕವೇ ಕೈಲಾಸವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದೇವ, ಈ ಭಕ್ತನ ಬೃಂದಾವನ ನಡೆಸಿಕೊಡಬೇಕು. ಅದು ಏನು? ನಾನು ಭೂಮಿಯಲ್ಲಿ ಸಂಚರಿಸಲು ನನ್ನ ಋಗ್ಗವನ್ನು ನೀನೇ ಬಂದು ಪ್ರತ್ಯಕ್ಷವಾಗಿ ತೆಗೆದುಕೊಳ್ಳಬೇಕೆಂದು ಬೇಡುವೆನು. ಆಗಲಿ, ಸಂತೋಷ. ನಂದೀಶ, ಗೌರಿಯ ದುಶ್ಚರಿತ ಮಾಯಾ ಗರ್ವಭಂಗಕ್ಕೋಸ್ಕರ ನಾನೀಗಲೇ ಕಲಿಯುವದ ಭೂಮಿಯಲ್ಲಿ ಅಲ್ಲಮ ನಿರಂಜನ ಜಂಗಮನೆಂಬ ಅವಿಧಾನದಿಂದ ಅವತರಿಸುವೆನು. ನಂದೀಶ, ನನ್ನ ಕಾರ್ಯವನ್ನು ಮುಗಿಸಿಕೊಂಡು ನಿನ್ನಲ್ಲಿ ಬಂದು ನಿನ್ನ ಇಷ್ಟವನ್ನು ಪ್ರತಿಕರಿಸಿ ನಿನಗೆ ನಿತ್ಯ ಕೈವಲ್ಯವನ್ನು ಕೊಡುವೆನು. ಹೋಗಿವಾ ನಂದೀಶ. ಮಹಾರಾಜ,
ಧನ